ಆಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚೆನಾಬ್ ನದಿಯಂತೂ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಬ್ಬರಿಸ್ತಾ ಇದೆ. ಜಲಯುದ್ಧ ಸಾರಿದ ನರೇಂದ್ರ ಮೋದಿ ಸರ್ಕಾರ. ಪಾಕಿಸ್ತಾನದಲ್ಲಿ ಶುರುವಾಯಿತು ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಆದ್ದರಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತಿರುವ ಚೆನಾಬ್ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದೆ. ಸಿಯಾಲ್ಕೋಟ್ ಬಳಿ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಭಾರಿ ಕುಸಿತ ಕಂಡಿದೆ. ಪಾಕಿಸ್ತಾನವನ್ನ ಕಾಡುತ್ತಿದೆ BLA ಆರ್ಮಿ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯದ ಬೆಂಕಿ ಧಗೆಸುತ್ತಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಸೇನೆಯನ್ನ ಭಾರತದ ಗಡಿಗೆ ಕಳಿಸ್ತಾ ಇದೆ. ಹತ ಬಲೂಚ್ ಲಿಬರೇಷನ್ ಆರ್ಮಿ ಅಬ್ಬರಿಸುತ್ತಿದೆ. ಪಾಕ್ ಸೇನೆಯ ವಾಹನಗಳನ್ನ ತಡೆಯುತ್ತಿದೆ. ಮೊನ್ನೆಯಂತೂ 7 ಯೋಧರನ್ನ BLA ಬಲಿ ಪಡೆದಿತ್ತು. ಪಾಕ್ ಆಂತರಿಕ ಸಂಘರ್ಷ ಹೇಗಿದೆ ಅಂತ ನೋಡೋದಾದ್ರೆ ಗಿಲ್ಗಿಟ್ ಬಲ್ಟಿಸ್ತಾನ್ನ ಜನರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಪಾಕ್ ಸರ್ಕಾರ ಸೇನೆ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರತ್ಯೇಕ ದೇಶವಾಗಲು ಬೃಹತ್ ಹೋರಾಟ ನಡೆಯುತ್ತಿದೆ. ಅಲ್ಲಿನ ಜನರಿಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾಥ್ ಕೊಡ್ತಿದೆ. ಸಿಂಧ್ ಪಂಜಾಬ್ನಲ್ಲೂ ನೀರಿಗಾಗಿ ದಂಗಲ್ ನಡೆಯುತ್ತಿದೆ. ಅಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಶುರುವಾಗಿದೆ. ಬಲೂಚಿಸ್ತಾನ್ ಅಂತೂ ಪ್ರತ್ಯೇಕ ದೇಶವಾಗಲು ಬೃಹತ್ ಯುದ್ಧ ನಡೆಸ್ತಾ ಇದೆ. ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಬ್ಬರಿಸುತ್ತಿದ್ದಾರೆ. ಪಾಕಿ ಸೈನಿಕರನ್ನು ಹುಡುಕಿ ಕೊಲ್ತಿದ್ದಾರೆ. ಪಾಕಿಸ್ತಾನದ ಹಣ, ಮಿಲಿಟರಿ ಹಾಗೂ ಶಸ್ತ್ರಾಸ್ತ್ರಗಳು, ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಖರ್ಚಾಗ್ತಾ ಇದೆ. ನಿತ್ಯ ಕೇವಲ 12 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಸಿಗ್ತಾ ಇದೆ. ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಹಣವಿಲ್ಲ ಅಂತ ಪಾಕಿಸ್ತಾನಿಗಳೇ ಹೇಳಿಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚೆನಾಬ್ ನದಿಯಂತೂ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಬ್ಬರಿಸ್ತಾ ಇದೆ. ಜಲಯುದ್ಧ ಸಾರಿದ ನರೇಂದ್ರ ಮೋದಿ ಸರ್ಕಾರ. ಪಾಕಿಸ್ತಾನದಲ್ಲಿ ಶುರುವಾಯಿತು ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಆದ್ದರಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತಿರುವ ಚೆನಾಬ್ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದೆ. ಸಿಯಾಲ್ಕೋಟ್ ಬಳಿ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಭಾರಿ ಕುಸಿತ ಕಂಡಿದೆ. ಪಾಕಿಸ್ತಾನವನ್ನ ಕಾಡುತ್ತಿದೆ BLA ಆರ್ಮಿ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯದ ಬೆಂಕಿ ಧಗೆಸುತ್ತಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಸೇನೆಯನ್ನ ಭಾರತದ ಗಡಿಗೆ ಕಳಿಸ್ತಾ ಇದೆ. ಹತ ಬಲೂಚ್ ಲಿಬರೇಷನ್ ಆರ್ಮಿ ಅಬ್ಬರಿಸುತ್ತಿದೆ. ಪಾಕ್ ಸೇನೆಯ ವಾಹನಗಳನ್ನ ತಡೆಯುತ್ತಿದೆ. ಮೊನ್ನೆಯಂತೂ 7 ಯೋಧರನ್ನ BLA ಬಲಿ ಪಡೆದಿತ್ತು. ಪಾಕ್ ಆಂತರಿಕ ಸಂಘರ್ಷ ಹೇಗಿದೆ ಅಂತ ನೋಡೋದಾದ್ರೆ ಗಿಲ್ಗಿಟ್ ಬಲ್ಟಿಸ್ತಾನ್ನ ಜನರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಪಾಕ್ ಸರ್ಕಾರ ಸೇನೆ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರತ್ಯೇಕ ದೇಶವಾಗಲು ಬೃಹತ್ ಹೋರಾಟ ನಡೆಯುತ್ತಿದೆ. ಅಲ್ಲಿನ ಜನರಿಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾಥ್ ಕೊಡ್ತಿದೆ. ಸಿಂಧ್ ಪಂಜಾಬ್ನಲ್ಲೂ ನೀರಿಗಾಗಿ ದಂಗಲ್ ನಡೆಯುತ್ತಿದೆ. ಅಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಶುರುವಾಗಿದೆ. ಬಲೂಚಿಸ್ತಾನ್ ಅಂತೂ ಪ್ರತ್ಯೇಕ ದೇಶವಾಗಲು ಬೃಹತ್ ಯುದ್ಧ ನಡೆಸ್ತಾ ಇದೆ. ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಬ್ಬರಿಸುತ್ತಿದ್ದಾರೆ. ಪಾಕಿ ಸೈನಿಕರನ್ನು ಹುಡುಕಿ ಕೊಲ್ತಿದ್ದಾರೆ.
ಪಾಕಿಸ್ತಾನದ ಹಣ ಮಿಲಿಟರಿ ಹಾಗೂ ಶಸ್ತ್ರಾಸ್ತ್ರಗಳು ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಖರ್ಚಾಗ್ತಾ ಇದೆ. ನಿತ್ಯ ಕೇವಲ 12 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಸಿಗ್ತಾ ಇದೆ. ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಹಣವಿಲ್ಲ ಅಂತ ಪಾಕಿಸ್ತಾನಿಗಳೇ ಹೇಳಿಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚೆನಾಬ್ ನದಿಯಂತೂ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಬ್ಬರಿಸ್ತಾ ಇದೆ. ಜಲಯುದ್ಧ ಸಾರಿದ ನರೇಂದ್ರ ಮೋದಿ ಸರ್ಕಾರ. ಪಾಕಿಸ್ತಾನದಲ್ಲಿ ಶುರುವಾಯಿತು ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಆದ್ದರಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತಿರುವ ಚೆನಾಬ್ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದೆ. ಸಿಯಾಲ್ಕೋಟ್ ಬಳಿ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಭಾರಿ ಕುಸಿತ ಕಂಡಿದೆ. ಪಾಕಿಸ್ತಾನವನ್ನ ಕಾಡುತ್ತಿದೆ BLA ಆರ್ಮಿ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯದ ಬೆಂಕಿ ಧಗಿಸುತ್ತಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಸೇನೆಯನ್ನ ಭಾರತದ ಗಡಿಗೆ ಕಳಿಸ್ತಾ ಇದೆ. ಹತ ಬಲೂಚ್ ಲಿಬರೇಷನ್ ಆರ್ಮಿ ಅಬ್ಬರಿಸುತ್ತಿದೆ. ಪಾಕ್ ಸೇನೆಯ ವಾಹನಗಳನ್ನ ತಡೆಯುತ್ತಿದೆ. ಮೊನ್ನೆಯಂತೂ 7 ಯೋಧರನ್ನ BLA ಬಲಿ ಪಡೆದಿತ್ತು. ಪಾಕ್ ಆಂತರಿಕ ಸಂಘರ್ಷ ಹೇಗಿದೆ ಅಂತ ನೋಡೋದಾದ್ರೆ ಗಿಲ್ಗಿಟ್ ಬಲ್ಟಿಸ್ತಾನ್ನ ಜನರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಪಾಕ್ ಸರ್ಕಾರ ಸೇನೆ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರತ್ಯೇಕ ದೇಶವಾಗಲು ಬೃಹತ್ ಹೋರಾಟ ನಡೆಯುತ್ತಿದೆ. ಅಲ್ಲಿನ ಜನರಿಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾಥ್ ಕೊಡ್ತಿದೆ. ಸಿಂಧ್ ಪಂಜಾಬ್ನಲ್ಲೂ ನೀರಿಗಾಗಿ ದಂಗಲ್ ನಡೆಯುತ್ತಿದೆ. ಅಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಶುರುವಾಗಿದೆ. ಬಲೂಚಿಸ್ತಾನ್ ಅಂತೂ ಪ್ರತ್ಯೇಕ ದೇಶವಾಗಲು ಬೃಹತ್ ಯುದ್ಧ ನಡೆಸ್ತಾ ಇದೆ. ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಬ್ಬರಿಸುತ್ತಿದ್ದಾರೆ. ಪಾಕಿ ಸೈನಿಕರನ್ನು ಹುಡುಕಿ ಕೊಲ್ತಿದ್ದಾರೆ. ಪಾಕಿಸ್ತಾನದ ಹಣ ಮಿಲಿಟರಿ ಹಾಗೂ ಶಸ್ತ್ರಾಸ್ತ್ರಗಳು ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಖರ್ಚಾಗ್ತಾ ಇದೆ. ನಿತ್ಯ ಕೇವಲ 12 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಸಿಗ್ತಾ ಇದೆ. ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಹಣವಿಲ್ಲ ಅಂತ ಪಾಕಿಸ್ತಾನಿಗಳೇ ಹೇಳಿಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚೆನಾಬ್ ನದಿಯಂತೂ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಬ್ಬರಿಸ್ತಾ ಇದೆ. ಜಲಯುದ್ಧ ಸಾರಿದ ನರೇಂದ್ರ ಮೋದಿ ಸರ್ಕಾರ. ಪಾಕಿಸ್ತಾನದಲ್ಲಿ ಶುರುವಾಯಿತು ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಆದ್ದರಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತಿರುವ ಚೆನಾಬ್ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದೆ. ಸಿಯಾಲ್ಕೋಟ್ ಬಳಿ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಭಾರಿ ಕುಸಿತ ಕಂಡಿದೆ. ಪಾಕಿಸ್ತಾನವನ್ನ ಕಾಡುತ್ತಿದೆ BLA ಆರ್ಮಿ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯದ ಬೆಂಕಿ ಧಗಿಸುತ್ತಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಸೇನೆಯನ್ನ ಭಾರತದ ಗಡಿಗೆ ಕಳಿಸ್ತಾ ಇದೆ. ಹತ ಬಲೂಚ್ ಲಿಬರೇಷನ್ ಆರ್ಮಿ ಅಬ್ಬರಿಸುತ್ತಿದೆ. ಪಾಕ್ ಸೇನೆಯ ವಾಹನಗಳನ್ನ ತಡೆಯುತ್ತಿದೆ. ಮೊನ್ನೆಯಂತೂ 7 ಯೋಧರನ್ನ BLA ಬಲಿ ಪಡೆದಿತ್ತು. ಪಾಕ್ ಆಂತರಿಕ ಸಂಘರ್ಷ ಹೇಗಿದೆ ಅಂತ ನೋಡೋದಾದ್ರೆ ಗಿಲ್ಗಿಟ್ ಬಲ್ಟಿಸ್ತಾನ್ನ ಜನರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಪಾಕ್ ಸರ್ಕಾರ ಸೇನೆ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿದೆ.
ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರತ್ಯೇಕ ದೇಶವಾಗಲು ಬೃಹತ್ ಹೋರಾಟ ನಡೆಯುತ್ತಿದೆ. ಅಲ್ಲಿನ ಜನರಿಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾಥ್ ಕೊಡ್ತಿದೆ. ಸಿಂಧ್ ಪಂಜಾಬ್ನಲ್ಲೂ ನೀರಿಗಾಗಿ ದಂಗಲ್ ನಡೆಯುತ್ತಿದೆ. ಅಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಶುರುವಾಗಿದೆ. ಬಲೂಚಿಸ್ತಾನ್ ಅಂತೂ ಪ್ರತ್ಯೇಕ ದೇಶವಾಗಲು ಬೃಹತ್ ಯುದ್ಧ ನಡೆಸ್ತಾ ಇದೆ. ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಬ್ಬರಿಸುತ್ತಿದ್ದಾರೆ. ಪಾಕಿ ಸೈನಿಕರನ್ನು ಹುಡುಕಿ ಕೊಲ್ತಿದ್ದಾರೆ. ಪಾಕಿಸ್ತಾನದ ಹಣ, ಮಿಲಿಟರಿ ಹಾಗೂ ಶಸ್ತ್ರಾಸ್ತ್ರಗಳು, ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಖರ್ಚಾಗ್ತಾ ಇದೆ. ನಿತ್ಯ ಕೇವಲ 12 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಸಿಗ್ತಾ ಇದೆ. ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಹಣವಿಲ್ಲ ಅಂತ ಪಾಕಿಸ್ತಾನಿಗಳೇ ಹೇಳಿಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.